ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಗ್ಯಾರಂಟಿ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸಿದ್ದು ಸರ್ಕಾರದ ವಿರುದ್ಧ ಈಗ ಜನ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಬೆಲೆ ಏರಿಕೆಯ ದರ್ಬಾರ್. ನಂದಿನಿ ಹಾಲು ದರ ಹೆಚ್ಚಳ, ಜನ ಕಂಗಾಲು. ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಜನ ಓಟ್ ಕೊಡಲ್ಲ. ಗ್ಯಾರಂಟಿ ನಡೆಸೋಕೆ ಬೊಕ್ಕಸದಲ್ಲಿ ಸಾಕಷ್ಟು ಕಾಸಿಲ್ಲ. ಆದ್ರಿಂದ ನಿರೀಕ್ಷೆಯಂತೆಯೇ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬಡವನ ಜೇಬಿಗೆ ಕೈ ಹಾಕಿದ್ದಾರೆ. ಈ ಬಾರಿ ಹಾಲಿನ ದರ ಏರಿಸಿದ್ದಾರೆ, ಅದು ಕೂಡ 2 ರೂಪಾಯಿ. ಸರ್ಕಾರ ಬಂದ ಒಂದೇ ತಿಂಗಳಿಗೆ ಹಾಲಿನ ದರ 3 ರೂಪಾಯಿಗೆ ಏರಿಸಿತ್ತು. ಆಗ್ಲೇ ಜನ ಕಂಗಾಲಾಗಿದ್ರು. ಇದೀಗ ಸರ್ಕಾರ ಬಂದು ವರ್ಷ ಆಗ್ತಾ ಇದ್ದಂತೆ ಮತ್ತೆ ಹಾಲಿನ ದರ ಏರಿಸಲಾಗಿದೆ. ಆದ್ರೆ ಇಲ್ಲೊಂಚೂರು ಲಾಜಿಕ್ ಬಳಸಲಾಗಿದೆ. 2 ರೂಪಾಯಿ ಕೊಟ್ರೆ 50 ml ಹೆಚ್ಚು ಹಾಲು ಕೊಡ್ತಾರಂತೆ. 1 ಲೀಟರ್ಗೆ 1000 ml ಹಾಲು ಇರುತ್ತೆ. ಅದಕ್ಕೆ 50 ml ಹಾಲನ್ನ ನಾವು ಅಡಿಷನಲ್ ಆಗಿ 1050 ml ಹಾಲನ್ನ ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು, ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ಅದನ್ನು ಜಾರಿ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಸಾಮಾನ್ಯ ಹಾಲು ಹಳೆಯ ದರ 42 ರೂಪಾಯಿ ಇದ್ರೆ ಈಗಿನ ದರ 44 ರೂಪಾಯಿ ಆಗಿದೆ. 43 ರೂಪಾಯಿದ ಟೋನ್ಡ್ ಹಾಲ್ 45 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಗೂ ಶುಭಂ ಹಾಲು 48 ರೂಪಾಯಿಂದ 50 ರೂಪಾಯಿಗೆ ಏರಿಕೆ ಆಗಿದೆ. ಹೋಮೋಜಿನೈಸ್ಡ್ ಹಾಲು 49 ರೂಪಾಯಿಂದ 51 ರೂಪಾಯಿಗೆ ಏರಿಕೆ ಆಗಿದೆ. 55 ರೂಪಾಯಿದ ಸಂತೃಪ್ತಿ ಹಾಲು 57 ರೂಪಾಯಿ ಆಗಿದೆ. ಶುಭಂ 49ರಿಂದ 51 ರೂಪಾಯಿ ಆಗಿದೆ. ಡಬಲ್ ಟೋನ್ಡ್ ಹಾಲು 41ರಿಂದ 43 ರೂಪಾಯಿ ಆಗಿದೆ. ನಂದಿನಿ ಹಾಲು ದರ ಏರಿಕೆಗೆ ಕೇಸರಿ ಪಡೆ ಕೆರಳಿ ಕೆಂಡದಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ, ಎಷ್ಟು ನಾಲಿಗೆ ಇದೆ ನಿನಗೆ? ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ. ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ಇನ್ನು ಜನಾಕ್ರೋಶ ಭುಗಿಲೆದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ನೀಡಿದ್ದಾರೆ. ಹೆಚ್ಚುವರಿ ಹಾಲಿಗೆ 2 ರೂಪಾಯಿ ದರ ನಿಗದಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಫ್ರೀ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಜೀವ ಹಿಂಡುತ್ತಿದೆ. ಇದು ಹೀಗೆ ಆದ್ರೆ ಜನ ರುಚಿಗೇಳುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.